ಅವರ ಮೈಮೇಲಿದ್ದಂತಹ ಬಾಸುಂಡೆಗಳು ಪೊಲೀಸ್ ಭಾಷೆಯ ತೀವ್ರತೆಯನ್ನ ಒತ್ತಿ ಒತ್ತಿ ಹೇಳ್ತಾ ಇತ್ತು. ಹುಡುಗರ ದೂರಿಗೆ ಹಿರಿಯ ಅಧಿಕಾರಿಗಳ ಉತ್ತರ ಸಹ ಮೌನವಾಗಿತ್ತು. ಹೀಗಾಗಿ ಕೋರ್ಟ್ ಮೆಟ್ಟಿಲೇರಿದ್ರು ಈ ಹುಡುಗರು. ಸುದೀರ್ಘ 12 ವರ್ಷಗಳ ವಿಚಾರಣೆ ನಂತರ ಕೋರ್ಟ್ ಮಾಡಿದ್ದೇನು ಗೊತ್ತಾ? ಡೀಟೇಲ್ಸ್ ಇದೆ, ನೋಡೋಣ. ಹಿಂದೂ ಯುವಕರಿಗೆ ಪಿಎಸ್ಐ ಥಳಿತ ಕೇಸ್. 12 ವರ್ಷಗಳ ಸುದೀರ್ಘ ವಿಚಾರಣೆ. 9 ಪೊಲೀಸರ ವಿರುದ್ಧ ಕೊಲೆ ಯತ್ನ ಕೇಸ್. ಪೊಲೀಸರು ಹೀಗೆ ಹೊಡೆಯೋಕೆ ಇವರು ರೇಪ್ ಮಾಡಿಲ್ಲ, ದರೋಡೆ ಮಾಡಿಲ್ಲ, ಕೊಲೆ ಮಾಡಿಲ್ಲ. ಮಾಡಿದ್ದು ಒಂದೇ ಒಂದು, ಗಣಪತಿ ವಿಸರ್ಜನಾ ಮೆರವಣಿಗೆ ವೇಳೆ ರಸ್ತೆಯಲ್ಲಿ ಕರ್ಪೂರ ಹಚ್ಚಿದ್ರು ಅಂತ ಅಷ್ಟೇ. ಅಷ್ಟಕ್ಕೂ ಇದು ನಿನ್ನೆ ಮೊನ್ನೆ ಪ್ರಕರಣವಲ್ಲ, 2013ರದ್ದು. 2013ರ ಗಣಪತಿ ಹಬ್ಬದ ಬಳಿಕ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರ ಪಟ್ಟಣದಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆ ವೇಳೆ ರಸ್ತೆಯಲ್ಲಿ ಕರ್ಪೂರ ಹಚ್ಚಿದ್ರು. ಮಸೀದಿ ಮುಂದೆ ಕರ್ಪೂರ ಹಚ್ಚಿದ್ರಿ ಎಂದು ಹೇಳಿ 7 ಹುಡುಗರ ಮೇಲೆ ಮನಸ್ಸೋ ಇಚ್ಛೆ ಪೊಲೀಸರು ಹಲ್ಲೆ ನಡೆಸಿದ್ರು. ತುಡುಕೂರು ಮಂಜು, ರಾಕೇಶ್, ಮಂಜುನಾಥ್, ಶ್ರೀಕಾಂತ್, ಲೋಕೇಶ್, ಮಧು ಮತ್ತು ಕೃಷ್ಣಪ್ಪ ಎಂಬುವವರು ಆಸ್ಪತ್ರೆ ಸೇರಿದ್ರು. ಆಲ್ದೂರಿನ ಅಂದಿನ ಪಿಎಸ್ಐ ಕಬ್ಬಾಳ್ ರಾಜ್ ಹಾಗೂ ಸಿಪಿಐ ಕೃಷ್ಣರಾಜು ಸೇರಿ 9 ಅಧಿಕಾರಿಗಳ ವಿರುದ್ಧ ಹಲ್ಲೆಗೊಳಗಾದ ಯುವಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಆ ಆದೇಶದನ್ವಯ ಇದುವರೆಗೂ ಮತ್ತೆ ವಿಚಾರಣೆಯಾಗಿ ಈಗ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಈ ಕಬ್ಬಾಳ್ ರಾಜ್ ಎನ್ನ ಪೊಲೀಸ್ ಅಧಿಕಾರಿ ಮತ್ತು ಕೃಷ್ಣರಾಜು ಮತ್ತು ಉಳಿದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಈಗ ಕಾಗ್ನಿಸೆನ್ಸ್ ತಗೊಂಡು ಅವರಿದ್ದ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಅವರ ಕೊಲೆ ಯತ್ನದ ಸೆಕ್ಷನ್ ಕೂಡ ಇದೆ. ಅದ್ರ ಜೊತೆ ಹಲವಾರು ಸೆಕ್ಷನ್ಗಳು ಅವರಿಗೆ ಹಲ್ಲೆ ಮಾಡಿದ್ದು, ಕೊಲೆ ಬೆದರಿಕೆ ಹಾಕಿದ್ದು, ಈ ಥರ ಸೆಕ್ಷನ್ಗಳು ಕೂಡ ಇದರಲ್ಲಿ ಸೇರಿದೆ. ಈಗ ಅವ್ರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ನು ವಿಚಾರಣೆ ಆಗುತ್ತೆ. ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ಆಗಿರೋದ್ರಿಂದ ಅದನ್ನು ಮೇಲ್ಗಡೆ ಕೋರ್ಟಿಗೆ ಅವರು ಬಂದು ಅಪಿಯರ್ ಆದಮೇಲೆ ಮೇಲ್ಗಡೆ ಸೆಷನ್ಸ್ ಕೋರ್ಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನಂತರ ಸೆಷನ್ಸ್ ಕೋರ್ಟಲ್ಲಿ ಈ ಪ್ರಕರಣ ವಿಚಾರಣೆ ಆಗುತ್ತೆ. ಇದೀಗ 12 ವರ್ಷಗಳ ಸುದೀರ್ಘ ವಿಚಾರಣೆ ನಡೆಸಿದ ಚಿಕ್ಕಮಗಳೂರು ಜೆಎಂಎಫ್ಸಿ ಕೋರ್ಟ್ 9 ಪೊಲೀಸರ ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಿಸಿದೆ. ಅವತ್ತು ಪೊಲೀಸರು ಪ್ರಕರಣ ದಾಖಲಿಸಿದ್ದ 7 ಜನರಲ್ಲಿ ಘಟನೆ ನಡೆದ ಜಾಗದಲ್ಲಿ ಇಲ್ಲದವರ ಮೇಲೂ ಹಲ್ಲೆಯಾಗಿದೆ. ಪ್ರಕರಣ ದಾಖಲಿಸಿದ್ದಾರೆ ಅಂತ ಹಲ್ಲೆಗೊಳಗಾದ ಯುವಕರು ಆರೋಪಿಸಿದ್ದಾರೆ. ಕರ್ಪೂರ ಕಚ್ಚಿದ್ದಕ್ಕೆ 12 ವರ್ಷ ಸತತ ಹೋರಾಟ ನಮ್ಮದು. 12 ವರ್ಷಗಳ ನಂತರ ಇವತ್ತು ಅವರಿಗೆ ಅಟೆಂಪ್ಟ್ ಟು ಮರ್ಡರ್ ಕೇಸು ಬುಕ್ ಆಗಿದೆ. 7 ಜನನ ಅರೆಸ್ಟ್ ಮಾಡ್ತಾರೆ. 7 ಜನನ್ನ ಅರೆಸ್ಟ್ ಮಾಡಿ ಯಾವ ರೀತಿ ಅರೆಸ್ಟ್ ಮಾಡ್ತಾರೆ ಅಂದರೆ, ಕೆಲವರು ಮನೆಗೆ ಹೋಗ್ತಿದ್ದಂಥವ್ರನ್ನ ಬೈಕಲ್ಲಿ ಹೋಗ್ತಿದ್ರೆ ಜೀಪಲ್ಲಿ ಫಿಲ್ಮಿ ಸ್ಟೈಲಲ್ಲಿ ಜೀಪಲ್ಲಿ ಬೈಕಿಗೆ ಗುದ್ದುಬಿಟ್ಟು ಕೆಳಗೆ ಬೀಳಿಸಿ ಅವ್ರನ್ನ ಎತ್ತಾಕ ಬಂದು ಅವ್ರನ್ನ ಸ್ಟೇಷನಲ್ಲಿ ಅವ್ರ ಮೇಲೂ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ನಮ್ಮ ಮೇಲೆ ಕೇಸ್ ಆಗಿದ್ದು ಕ್ವಿಟ್ ಆಯ್ತು, ಅದು ಕೇಸು ಹೋಯ್ತದು. ನಮಗೆ ಅದರಲ್ಲಿ ಯಾವುದೇ ಥರ ಸತ್ಯತೆ ಇಲ್ಲ. 307 ಅದಕ್ಕೆ ದೇವ್ರಿಗೆ ಕರ್ಪೂರ ಕಚ್ಚಿದ್ರೆ 307 ಅಂದರೆ ಆಫ್ ಮರ್ಡರ್ ಕೇಸ್ ಬುಕ್ ಮಾಡ್ಲಿಕ್ಕಾಗುತ್ತಾ? ಕಾನೂನನ್ನು ಎಷ್ಟು ದುರುಪಯೋಗ ಮಾಡ್ಕೊಳ್ತಾರೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ಆ ಕರ್ಮ ರಿಟರ್ನ್ಸ್ ಇವತ್ತು ಬಂದಿದೆ. ಅದೇ 307 ಅವರಿಗೆ ಇವತ್ತು ನ್ಯಾಯಾಲಯ ಹಾಕಿದೆ. ಮಾರಣಾಂತಿಕವಾಗಿ ಹಲ್ಲೆಗೆ ಒಳಗಾಗಿದ್ದ ಯುವಕರು ಜೈಲಿನಿಂದ ಹಿಂದಿರುಗಿದ ಬಳಿಕ ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿದ್ರು. ಆದರೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಹಾಗಾಗಿ ನೊಂದ ಯುವಕರು ನ್ಯಾಯಾಲಯದಲ್ಲಿ ಕೇಸ್ ದಾಖಲಿಸಿದ್ರು. ಕೆಳ ಹಂತದ ಕೋರ್ಟ್ ಇವರ ದೂರನ್ನ ರಿಜೆಕ್ಟ್ ಮಾಡಿತ್ತು. ಮೇಲ್ಮನವಿ ಸಲ್ಲಿಸಿದಾಗ ಜಿಲ್ಲಾ ಕೋರ್ಟ್ ಪ್ರಕರಣವನ್ನ ಪುನರ್ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದ್ರು. ಇದೀಗ 12 ವರ್ಷಗಳ ಸುದೀರ್ಘ ವಿಚಾರಣೆ ಬಳಿಕ ಜೆಎಂಎಫ್ಸಿ ಕೋರ್ಟ್ ಪಿಎಸ್ಐ ಕಬ್ಬಾಳ್ ರಾಜ್, ಸಿಪಿಐ ಕೃಷ್ಣರಾಜು ಸೇರಿ 7 ಪೊಲೀಸರ ಮೇಲೆ ಸೆಕ್ಷನ್ 307 ಅಡಿ ಪ್ರಕರಣ ದಾಖಲಿಸಿ ತನಿಖೆಗೆ ಸೂಚಿಸಿದೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.